ಆ ಚಿನ್ನದ ಮಾಲೀಕ ಗ್ರಾಹಕರಿಗೆ ಅಂಗಡಿಯಲ್ಲಿ ಕೇಳ್ತಿದ್ದಂತಹ ಚಿನ್ನ ತೋರಿಸ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಚಿನ್ನದ ಖರೀದಿಗೆ ಅಂತ ಎಂಟ್ರಿ ಕೊಟ್ಟಿದ್ದ. ಆದ್ರೆ ಆತ ಎಂಟ್ರಿ ಕೊಟ್ಟಿದ್ದು ಮಾತ್ರ ಖರೀದಿಗಲ್ಲ, ಬದಲಾಗಿ ಕದ್ದೊಯ್ಯೋಕೆ. ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಗ್ರಾಹಕನ ಸೋಗಿನಲ್ಲಿ ಕಳ್ಳನ ಎಂಟ್ರಿ. ಆಭರಣ ತೋರಿಸುವಂತೆ ಹೇಳಿದ ಕಿಲಾಡಿ, ಯಾಮಾರಿಸಿ ಚಿನ್ನ ಕದ್ದೊಯ್ದು ಎಸ್ಕೇಪ್. ಬೆಂಗಳೂರು ಹೊರವಲಯದ ಚಂದಾಪುರ ಟೌನ್ನಲ್ಲಿರುವ ಲಕ್ಷ್ಮಿ ಜ್ಯುವೆಲರಿಯಲ್ಲಿ ನಿನ್ನೆ ರಾತ್ರಿ 7:30 ಸುಮಾರಿಗೆ ಚಿನ್ನದ ಖರೀದಿ ನೆಪದಲ್ಲಿ ಬಂದಿದ್ದ ವ್ಯಕ್ತಿ ಅಂಗಡಿ ಮಾಲೀಕ ರಾಜಾರಾಮ್ ಬಳಿ ಚೈನ್ ಹಾಗೂ ಉಂಗುರ ತೋರಿಸುವಂತೆ ಹೇಳಿದ್ದಾನೆ. ಚಿನ್ನದ ಅಂಗಡಿ ಮಾಲೀಕ ಬೇರೆ ಬೇರೆ ರೀತಿಯ ಚೈನ್ ಹಾಗೂ ಉಂಗುರ ತೋರಿಸಿದ್ದಾನೆ. ಆಗ ಇದ್ದಕ್ಕಿದ್ದಂತೆ ದೊಡ್ಡದಾದ ಉಂಗುರ ತೋರಿಸಿ ಅಂತ ಹೇಳಿದ್ದಾನೆ. ಅಂಗಡಿ ಮಾಲೀಕ ಒಳಗೆ ಹೋಗಿ ದೊಡ್ಡದಾದ ಉಂಗುರ ಹೊರಗೆ ತೆಗೆದುಕೊಂಡು ಬರುವ ಹೊತ್ತಿಗೆ ಬಾಕ್ಸ್ನಲ್ಲಿ ಮೊದಲೇ ತೋರಿಸಲು ತಂದಿದ್ದ ಚೈನ್ ಹಾಗೂ ಉಂಗುರದ ಬಾಕ್ಸ್ ಸಮೇತ ಖದೀಮ ಪರಾರಿಯಾಗುತ್ತಿದ್ದ. ಕೂಡಲೇ ಮಾಲೀಕ ಆತನನ್ನ ಹಿಡಿಯಲು ಓಡಿದ್ದಾನೆ. ಆದ್ರೆ ಅಷ್ಟೊತ್ತಿಗೆ ಪರಾರಿಯಾಗಿ ಬಿಟ್ಟಿದ್ದಾನೆ. ಕಸ್ಟಮರ್ ಬಂದು ಹೇಳ್ತಾ ಇರೋದು, ನಮ್ಗೆ ಒಂದು ಚಿನ್ನದ ಚೈನ್ ತೋರಿಸಿ. ನಾನು ಚೈನ್ ತೋರಿಸ್ಬಿಟ್ಟು ಹೇಳ್ತಾ ಇರೋದು, ಚೆಕ್ ಒಂದು ಕೆಲಸ ಮಾಡಿ, ನಮ್ಮ ಮನೆಯವರು ಬರ್ತಾ ಇರೋದು ಆಮೇಲೆ ನಾನು ತಗೊಳ್ತೀನಿ, ಎಷ್ಟು ತನಕ ನಾನು ವೇಟ್ ಮಾಡ್ತೀನಿ, ಇಲ್ಲಿನ ಎಷ್ಟು ತನಕ ಬೇರೆ ಕಸ್ಟಮರ್ ಬಂದ್ರು, ಆಮೇಲೆ ಅವನ್ನ ಒಂದು 1/2 hour ತನಕ ವೇಟ್ ಮಾಡಿಬಿಟ್ಟು ಬೇರೆ ಕಸ್ಟಮರ್ ಎಲ್ಲ ಹೋಗೋ ಟೈಮ್ನೆಲ್ಲ ಅವರು ನನಗೆ ಹೇಳ್ತಾ ಇರೋದು ಒಂದು ಉಂಗುರ ತೋರಿಸಿದ್ದಪ್ಪಗೆ. ಆಮೇಲೆ ನಾನು ಉಂಗುರ ತೋರ್ಸೋಕೋಸ್ಕರ ಹೊರಗಡೆಯಿಂದ ಒಂದು ಐಟಮ್ ಹೋಗೋ ತಕ್ಷಣ ನಮ್ಮ ಐಟಮ್ ಎತ್ಕೊಂಡು ಹೋಗ್ಬಿಟ್ರು ಅವನು. ಇನ್ನು ಲಕ್ಷ್ಮಿ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದ ವ್ಯಕ್ತಿಯ ಚಹರೆ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಸೂರ್ಯನಗರ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಚೆಕ್ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರನ್ನ ಕರೆಸಿಕೊಂಡು ಪರಿಶೀಲಿಸಿದ್ದು ಸೆರೆಯಾಗಿರುವ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕ್ಲೋಸ್ ಟು 400 ಗ್ರಾಮ್ಸ್. ಇವತ್ತಿನ ಲೆಕ್ಕ ಪ್ರಕಾರ ಅಂದ್ರೆ 32 to 33 ಲ್ಯಾಕ್, 34-35 ಲಕ್ಷ ಬೀಳುತ್ತೆ. CYSP ಅವರು ಬಂದಿದ್ರು, ಜೊತೆಗೆ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಎಲ್ಲ ಕ್ರೈಮ್ ಟೀಮ್ ಎಲ್ಲ ಬಂದಿದ್ರು. ಒಟ್ಟಿನಲ್ಲಿ ನಾವು ಎಷ್ಟೇ ಎಚ್ಚರದಿಂದ ಇದ್ದರೂ ಸಹ ಕಳ್ಳರು ಕೈಚಳಕ ತೋರಿಸುತ್ತಾರೆ. ಚಿನ್ನ ಕದ್ದು ಎಸ್ಕೇಪ್ ಆಗಿರುವ ಕಳ್ಳನ ಸೆರೆ ಹಿಡಿಯಲು ಪೊಲೀಸರು ಆತನ ಬೆನ್ನು ಬಿದ್ದಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.